ಮಗು ಕಳ್ತನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಳ್ತನ ಆಗಿದ್ದ ಮಾಬೂಬಿ ಮಗು ಇದೀಗ ಪತ್ತೆಯಾಗಿದೆ. ಬಟ್ ಮಗು ತೆಗೆದುಕೊಂಡು ಪಕ್ಕದ ರೂಮ್ನಲ್ಲೇ ಇದ್ರು. ಪಕ್ಕದ ರೂಮ್ನಲ್ಲೇ ಮಗು ಕಳ್ತನ ಆಗಿತ್ತು. ಮಗು ಕಳ್ತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಳ್ತನ ಆಗಿದ್ದ ಮಾಬೂಬಿ ಮಗು ಪತ್ತೆಯಾಗಿದ್ದು, ಮಗು ತೆಗೆದುಕೊಂಡು ಪಕ್ಕದ ರೂಮ್ನಲ್ಲಿ ಮಹಿಳೆ ಒಬ್ಳು ಇದ್ಲು. ಹಾಲು ಕುಡಿಸಿದ್ದೀರಾ ಅಂತ ಕೇಳಿದ್ರು, ಹ್ಞೂ ಅಂತ ಸಾಕ್ಷಿ ಅಂದ್ರೆ ಆಕೆ ಸುಳ್ಳು ಹೇಳಿರೋದು ಗೊತ್ತಾಗಿದೆ. ಕೂಸು ನಮ್ದೇ, ಹಾಲು ಕುಡಿಸಿದ್ದೀನಿ ಅಂತ ಆಕೆ ಹೇಳಿದಾಳೆ. ರೌಂಡ್ಸ್ಗೆ ಹೋದ ಡಾಕ್ಟರ್ ರಜನಿಗೆ ಮಾಹಿತಿಯನ್ನ ಕೊಟ್ಟಿದ್ದಂತಹ ಸಾಕ್ಷಿ ಸದ್ಯ ಸಿಕ್ಕಿದೆ. ಡಾಕ್ಟರ್ ರಜನಿ ಜಿಲ್ಲಾಸ್ಪತ್ರೆಯ ಚಿಕ್ಕ ಮಕ್ಕಳ ತಜ್ಞೆ. ಆಕೆ ಪೊಲೀಸ್ ವಿಚಾರಣೆ ವೇಳೆ ಸಾಕ್ಷಿಗೆ ಹೆರಿಗೆಯೇ ಆಗಿರಲಿಲ್ಲ. ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಮಗು ಕಳ್ತನ ಆಗಿದೆ. ಬಟ್ ಈ ಪ್ರಕರಣ ಎಂತ ಟ್ವಿಸ್ಟ್ ಪಡೆದುಕೊಂಡಿದೆ ನೋಡಿ. ಆ ಕಳ್ತನ ಆಗಿದ್ದು ಮಗು ಪಕ್ಕದ ವಾರ್ಡಲ್ಲೇ ಇತ್ತು. ಪಕ್ಕದ ವಾರ್ಡ್ನಲ್ಲಿರೋ ಮಗು ತಾಯಿಗೆ ಅಥವಾ ಆ ಮಹಿಳೆಗೆ ಹೆರಿಗೆನೇ ಆಗಿಲ್ಲ. ಬಟ್ ಬೇರೆಯವ್ರ ಮಗುನ ನಮ್ಮ ಮಗು ಅಂತ ಹೇಳ್ಕೊಂಡು ಆಕೆ ಎಸ್ಕೇಪ್ ಮಾಡಿದ್ಲು. ಪಕ್ಕದ ವಾರ್ಡ್ನ ಮಹಿಳೆಗೆ ಹೆರಿಗೆ ಆಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಗುವಿಗೆ ಉಸಿರಾಟದ ತೊಂದರೆ ಆಗಿದೆ ಅಂತ ಒಬ್ಬ ನರ್ಸ್ ಬಂದು ಮಗುವನ್ನ ತಾಯಿಯಿಂದ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಮಾಬೂಬಿಯಿಂದ ಮಗುವನ್ನ ಕರ್ಕೊಂಡು ಹೋಗಿದ್ರು. ನರ್ಸ್ ರೂಪದಲ್ಲಿ ಬಂದು ಮಗುವನ್ನ ಕರ್ಕೊಂಡು ಹೋಗಿದ್ದು ಬೇರೆ ಯಾರು ಅಲ್ಲ, ಇದೇ ಮಾಬೂಬಿ ಅಂತೆ. ಪಕ್ಕದ ವಾರ್ಡ್ನಲ್ಲಿರೋ ಮಗು ನಮ್ಮದೇ ಅಂತ ಆಕೆಯ ಸಂಬಂಧಿಕರು ಹೇಳಿದ್ರಂತೆ. ಆಸ್ಪತ್ರೆಗೆ ಡಿಎಸ್ಪಿ ಮಹಾಂತೇಶ್ ಜುದ್ದಿ ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇಬ್ಬರು ಮಹಿಳೆಯರ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇದೇನು ಮಗು ಕಳ್ತನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮಗು ಕಳ್ತನ ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ರ ಅಥವಾ ಏನಾಗಿದೆ ಅನ್ನುವಂಥದ್ದು ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಹೆರಿಗೆಯೇ ಆಗಿಲ್ಲದ ಮಹಿಳೆ ಮಗು ನಂದು ಹಾಲು ಕುಡಿಸಿದ್ದೀನಿ ಅಂತ ಡಾಕ್ಟರ್ ಹತ್ರ ಸುಳ್ಳು ಹೇಳಿದ್ದಾಳೆ. ಆ ಮಗುನ ಪಕ್ಕದ ವಾರ್ಡ್ನಿಂದ ಕದ್ದು ಬಂದಿದ್ದಾರೆ ಅಥವಾ ಮಗುಗೆ ನರ್ಸ್ ರೂಪದಲ್ಲಿ ಬಂದು ಏನೋ ಹುಷಾರಿಲ್ಲ, ಡಾಕ್ಟ್ರು ಕರ್ಕೊಬರಕ್ಕೆ ಹೇಳಿದ್ದಾರೆ ಅಂತಲೋ ಏನೋ ಒಂದು ಸಬೂಬು ಹೇಳಿ ಮಗುನ ಕರ್ಕೊಂಡು ಪಕ್ಕದ ರೂಮಿಗೆ ಹೋಗಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. more ಡೀಟೇಲ್ಸ್ ನನ್ನ ಕರೆಗೆ ಅಶೋಕ್ ನೀಡ್ತಾರೆ. ಅಶೋಕ್, ಯಾವಾಗ ಆಗಿದೆ ಇನ್ಸಿಡೆಂಟ್, ಜೊತೆಗೆ ಎಲ್ಲಿ ಇತ್ಯರ್ಥ ಆಯ್ತಾ ಅದು? ಇದು ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತ ಘಟನೆ ಅಂದ್ರೆ ನಿನ್ನೆ ಅಷ್ಟೇ ಬಾದಾಮಿ ಪಟ್ಟಣದ ನಿವಾಸಿಯಾದಂತ ಮಾಬೂಬಿ ನಜಾಫ್ ಎಂಬುವ ಮಹಿಳೆ ಹೆರಿಗೆ ನೋವಿನಿಂದ ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಮಗು ಹೆರಿಗೆಯಾಗಿತ್ತು. ಆದ ನಂತರ 8 ಗಂಟೆಗೆ ಒಂದು ಮಹಿಳೆ, ಅಪರಿಚಿತ ಮಹಿಳೆ ಬಂದು ನಾನು ಇಲ್ಲೇ ನರ್ಸ್ ಇದ್ದೀನಿ ಅಂತ ಅವ್ರನ್ನ ಭೇಟಿ ಮಾಡಿ ಆ ತಾಯಿ ಮತ್ತು ಆ ಬಾಣಂತಿಗೆ ಪರಿಚಯ ಮಾಡ್ಕೊಂಡಿದ್ಲು. ಆದ್ರೆ ನಸುಕಿನ ವೇಳೆ 4ರಿಂದ 5 ಗಂಟೆ ಸುಮಾರಿಗೆ ಬಂದು ಆ ಮಗುವಿನ ಕಫ ತೆಗಿಬೇಕು ಅಂತ ಹೇಳಿ ಅವರಿಂದ ಮಗು ಕಿತ್ಕೊಂಡು ಪರಾರಿಯಾಗಿದ್ಲು. ಆದ್ರೆ ಈ ಪರಾರಿಯಾದ ಘಟನೆ ನಂತರ ಸಾಕಷ್ಟು ಗೊಂದಲ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಜಿಲ್ಲಾಸ್ಪತ್ರೆ ರೀತಿ ಘಟನೆ ಆದ್ರೆ ಮುಂದೆ ಜನರಿಗೆ ಯಾವ ರೀತಿ ಸುರಕ್ಷತೆ ಇರ್ತೈತೆ ಅನ್ನೊಂದು ಪ್ರಶ್ನೆ ಕೂಡ ಸಾರ್ವಜನಿಕರು ಕಾಡ್ತಾ ಇತ್ತು. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಗೊಂದಲ ನಿರ್ಮಾಣ ಆಗಿತ್ತು. ಜಿಲ್ಲಾಸ್ಪತ್ರೆಗೆ ಏನು SP ಅಮರನಾಥ್ ರೆಡ್ಡಿ ಅವರು ಕೂಡ ಬಂದಿದ್ರು, DSP ಮಹಾಂತೇಶ್ ರೆಡ್ಡಿ ಅವರು ಸೇರಿದಂತೆ ಮತ್ತೆ ಜಿಲ್ಲಾ ಸರ್ಜನ್ ಎಲ್ಲರೂ ಸೇರಿ ಈ ಒಂದು ಮೂವರ ತಂಡ ರಚನೆ ಮಾಡಿ ಒಂದು ತನಿಖೆಗೆ ಏನು ರೂಪರೇಷೆ ಹಾಕಿ ಕೊಟ್ಟಿದ್ರು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಅಪ್ಡೇಟ್ ಮತ್ತೆ ಬಿಗ್ ಟ್ವಿಸ್ಟ್ ಅಂತ ಹೇಳಿದ್ರೆ, ಮಗು ಎತ್ತುಕೊಂಡು ಹೋದಂತ ಮಹಿಳೆ ಪಕ್ಕದ ರೂಮ್ ನಲ್ಲಿ ಎತ್ಕೊಂಡು ಹೋಗಿ ಆ ಒಂದು ಬೆಡ್ ಮೇಲೆ ಹಾಕೊಂಡು ಆಕೆನೆ ಇಟ್ಕೊಂಡಿದ್ಲು. ಆದ್ರೆ ಸದ್ಯಕ್ಕೆ ಆ ಮಗು ಇರೋದು ಪತ್ತೆ ಆಗಿರುವಂತದ್ದು. ಯಾಕಂದ್ರೆ ಆ ಮಗುಗೆ ಏನು ಆ ರೂಮಿಗೆ ಏನು SP ಅವರು ಕೂಡ ಬಂದ್ರು, DSP ಅವರು ಕೂಡ ಬಂದು ಆ ತಾಯಿಯನ್ನ ವಿಚಾರಣೆ ನಡೆಸಿದ್ರು. ಕೆಲ ಗೊಂದಲ ನಿರ್ಮಾಣ ಆಗಿತ್ತು. ಅದು ಬಾಣಂತಿ ಮಹಿಳೆಯನ್ನ ಪಕ್ಕದ ರೂಮ್ ಕರೆದುಕೊಂಡು ಹೋಗಿ ಆ ಮಗುವನ್ನ ತೋರಿಸ್ಕೊಂಡು ಏನು ಪರಿಶೀಲನೆ ನಡೆಸಿದಾಗ ಆ ಮಗು ಅವರದೇ ಅನ್ನೋದು ಪತ್ತೆಯಾಗಿರುವಂತದ್ದು. ಸಾಕ್ಷಿ ಎಂಬ ಮಹಿಳೆ, ಈಗ ಸಾಕ್ಷಿ ಎಂಬ ಮಹಿಳೆ ಆ ಮಗುವನ್ನು ತೆಗೆದುಕೊಂಡಿದ್ಲು. ಆ ಸಾಕ್ಷಿ ಎಂಬ ಮಹಿಳೆಗೆ ಈವರೆಗೂ ಕೂಡ ಏನು ರಿಪೋರ್ಟರ್ ಪ್ರಕಾರ ಆಕೆಗೆ ಈವರೆಗೂ ಏನು ಹೆರಿಗೆನಾಗಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಹೀಗಾಗಿ
ಒಂದು ಏನು ಸಾಕಷ್ಟು ಗೊಂದಲ ನಿರ್ಮಾಣ ಆಗಿತ್ತು. ಜಿಲ್ಲಾಸ್ಪತ್ರೆಯಿಂದ ಈ ರೀತಿ ಘಟನೆ ಆದ್ರೆ ಹೇಗೆ ಏನು ಯಾವ ರೀತಿ ಭದ್ರತೆ ಇರುತ್ತೆ ಸಾರ್ವಜನಿಕರಿಗೆ, ಯಾಕಂದ್ರೆ ಬಡ ಜನರೇ ಹೆಚ್ಚಾಗಿ ಒಂದು ಜಿಲ್ಲಾಸ್ಪತ್ರೆಗೆ ದಾಖಲಾಗ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿ ಬಂದು ಅಪರಿಚಿತ ಮಹಿಳೆ ಒಂದು ಮಗುವಿನ ಎಗರ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಜನ ಕೂಡ ನೆರವೇರಿದ್ರು. ಹೀಗಾಗಿ ಸದ್ಯಕ್ಕೆ ಹೇಳ್ಬೇಕಂದ್ರೆ ಆ ಮಗು ಪತ್ತೆಯಾಗಿರುವಂತದ್ದು ಆ ಏನು ಮಹಬೂಬ್ ಕುಟುಂಬಸ್ಥರು ನಿರಾಳರಾಗಿದ್ದಾರೆ. ಯಾಕಂದ್ರೆ ಮಗು ಕಳೆದುಕೊಂಡು ಏನು ಹೊಟ್ಟೆಗೆ ಕಿಚ್ಚು ಹಾಕಿದಂತ ಎಫೆಕ್ಟ್ ಅವರಿಗೆ ಆಗಿತ್ತು. ಯಾಕಂದ್ರೆ ಈ ಎರಡೇ ಮಕ್ಕಳು ಹೆಣ್ಣು ಮಕ್ಕಳು ಇರುವಂತೂ ಮೊದಲು ಹೆಣ್ಣು ಮಗಾಗಿತ್ತು. ಇದು ಕೂಡ ಏನು ಸಿಜರಿನ್ ಆಗಿದ್ದರಿಂದಾಗಿ ಈಗ ಆಪರೇಷನ್ ಆಗಿತ್ತು. ಎರಡು ಮಕ್ಕಳಿಗೆ ಆಪರೇಷನ್ ಮಾಡ್ತಿದ್ರು, ಗಂಡು ಮಕ್ಕಳು ಇರ್ಲಿಲ್ಲ. ಏನೋ ಹೆಣ್ಣು ಗಂಡು ಇರ್ಲಿ ಅಂತ ಅನ್ಕೊಂಡು ಜೀವನ ಸಾಗಿಸ್ತಿದ್ರು. ಆದ್ರೆ ಏಕಾಏಕಿ ಈ ರೀತಿ ಅಪರಿಚಿತ ಮಹಿಳೆ ಬಂದು ಆ ಮಗುವಿನ ಅಶೋಕ್, ಸಾರಿ ಫಾರ್ ದ ಇಂಟರಪ್ಟ್. ಇದೀಗ ಅದು ಯಾರೋ ಸಾಕ್ಷಿ ಅನ್ನೋ ಮಹಿಳೆ ಬಂದು ಮಗು ತಗೊಂಡು ಹೋಗಿದ್ರು ಅಂದ್ರಲ್ಲ, ಆ ಸಾಕ್ಷಿ ಅನ್ನೋ ಮಹಿಳೆ ಗರ್ಭಿಣಿಯ ಮೊದ್ಲಿಗೆ ಗರ್ಭಿಣಿ ಅಂತ ಅಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಸದ್ಯಕ್ಕೆ ಆಕೆ ಬಗ್ಗೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇನ್ನೂ ಕೂಡ ಆಕೆಗೆ ಹೆರಿಗೆ ಆಗಿಲ್ಲ. ಆಕೆ ಗರ್ಭಿಣಿ ಹೆರಿಗೆ ರೂಮ್ನ ಪಕ್ಕದ ರೂಮ್ನಲ್ಲಿ ಇರುವಂತದ್ದು. ಆದ್ರೆ ಆಕೆಗೆ ಹೆರಿಗೆ ಆಗಿಲ್ಲ. ಹೀಗಾಗಿ ಆಕೆ ಅಡ್ಮಿಟ್ ಆಗಿದ್ದ ಉದ್ದೇಶ ನಾನು ಗರ್ಭಿಣಿ, ಈಗ ಮಗು ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಅಂತ ಅಡ್ಮಿಟ್ ಆಗಿದ್ದ ಅಥವಾ ಬೇರೆ ಕಾಯಿಲೆಗೆ ಆಕೆ ಅಡ್ಮಿಟ್ ಆಗಿದ್ದ? ಆಕೆ ಕಸ್ಬೆ ಈ ರೀತಿ ಮಗುವನ್ನ ಕದ್ಕೊಂಡು ಹೋಗೋದೇ ಕಸ್ಬಾಗಿತ್ತ ಅಥವಾ ಏನು ಉದ್ದೇಶ ಏನಾಗಿತ್ತು ಆಕೆದು? ಆಕೆಯನ್ನ ಇನ್ನೂ ವಿಚಾರಣೆ ಹಂತದಲ್ಲಿದೆ. ಯಾಕಂದ್ರೆ ಪೊಲೀಸರು ಇನ್ನೂ ಕೂಡ ಆಕೆನ ವಿಚಾರಣೆ ನಡೆಸ್ತಾ ಇದ್ದಾರೆ. ಆಕೆ ಗರ್ಭಿಣಿ ಅಂತ ಹೇಳ್ಕೊಂಡೇನೆ ಇದಕ್ಕೆ ಏನು ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಆಗಿರುವಂತದ್ದು ಮಾಹಿತಿಗಳ ಪ್ರಕಾರ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಆಕೆ ಗರ್ಭಿಣಿ ಇದಾಳೋ ಇಲ್ವೋ, ಯಾವ ರೀತಿ ಇದೆ ಅನ್ನೋ ಪರಿಸ್ಥಿತಿಯನ್ನ ಪೊಲೀಸ್ ವಿಚಾರಣೆ ನಡೆಸ್ತಿದ್ದಾರೆ. ಆದ್ರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಆಕೆಯನ್ನು ವಿಚಾರಿಸಿದಾಗ ಆಕೆಗೆ ಇನ್ನೂ ಹೆರಿಗೆ ಕೂಡ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ವಿದ್ಯಾ, ಸದ್ಯಕ್ಕೆ ಆ ಸಾಕ್ಷಿಯನ್ನು ಮಹಿಳೆಯನ್ನ ಇನ್ನೂ ಕೂಡ ವಿಚಾರಣೆ ನಡೆಸ್ತದ. ಯಾಕಂದ್ರೆ ಆಕಿನ ಜೊತೆಗೆ ಇನ್ನೂ ತಾಯಿ ಹತ್ರ ಸೇರ್ತಾ, ತಾಯಿ ಮಡಿಲ್ ಸೇರ್ತಾ ಮಗು ಇವಾಗ ಅಶೋಕ್? ವಿದ್ಯಾ, ಖಂಡಿತ ಆ ತಾಯಿ ಮಹಬೂಬಿ ಜೊತೆ ಏನು ಆ ಪತ್ತೆ ಏನು ಮಗು ಪತ್ತೆಗಾಗಿ ಆ ಹೆರಿಗೆ ರೂಮ್ ನಿಂದ ಬಾಣಂತಿ ಮಹಬೂಬಿನ ಕರ್ಕೊಂಡು ಆ ಮಗುವಿನ ತೋರ್ಸಕ್ಕೆ ಕರ್ಕೊಂಡು ಹೋಗಿದ್ರು. ಆ ಮಗುವಿನ ನೋಡಿದ ತಕ್ಷಣ ಆಕೆ ಮಹಬೂಬಿಗೆ ಇದು ತನ್ನದೇ ಮಗು ಅಂತ ಗೊತ್ತಾಗಿದೆ. ಆ ಮಗುವಿನ ಜೊತೆಗೆ ಬಾಣಂತಿ ತಾಯಿಯನ್ನು ಕೂಡ ಏನು ಹೆರಿಗೆ ರೂಮ್ಗೆ ಶಿಫ್ಟ್ ಮಾಡಿ ಈ ಏನು ಗೊಂದಲ ನಿರ್ಮಾಣ ಆಗಿತ್ತು ಆ ಗೊಂದಲಕ್ಕೆ ತೆರೆಯುವಂತ ಕೆಲಸನ ಈಗಾಗಲೇ ವೈದ್ಯರು ಮತ್ತೆ ಜಿಲ್ಲಾ ಪೊಲೀಸರು ಕೂಡ ಮಾಡಿರುವಂತದ್ದು. ವಿದ್ಯಾ, ಜಿಲ್ಲಾಸ್ಪತ್ರೆಯಲ್ಲಿ ಇಷ್ಟೊಂದು ನೆಗ್ಲಿಜೆನ್ಸಿ ಯಾಕೆ? ಒಂದು ಮಗು ಮತ್ತು ತಾಯಿಗೆ ರಕ್ಷಣೆ ಕೊಡುವಂತಹ ಪರಿಸ್ಥಿತಿ ಆ ಜಿಲ್ಲಾಸ್ಪತ್ರೆಯಲ್ಲಿ ಇಲ್ವಾ? ಯಾರೋ ಬರ್ತಾರೆ ಮಗುನ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಹೇಗಾಗುತ್ತೆ ಇದು? ನಿಜಕ್ಕೂ ಇದು ಒಂದು ಏನೋ ದುರ್ದೈವ ಅಂತ ಹೇಳ್ಬೇಕು. ಯಾಕಂದ್ರೆ ಜಿಲ್ಲಾ ಆಸ್ಪತ್ರೆ ಅಂದ್ರೆ ಅಲ್ಲಿ ಸಾಕಷ್ಟು ಸೌಕರ್ಯಗಳು, ಮೂಲಭೂತ ಸೌಕರ್ಯ ಆಗಿರ್ಬೋದು, CCTV ಕ್ಯಾಮ್ರಾ ಆಗಿರ್ಬೋದು, ನೀರು ಸೇರಿದಂತೆ ಮಹಿಳೆಯರಿಗೆ, ಗರ್ಭಿಣಿಯರಿಗೆ ಈ ರೀತಿಯ ಸಕಲ ಸೌಕರ್ಯಗಳು ಇರುತ್ತವೆ. ಆದ್ರೆ ಈ ಸದ್ಯಕ್ಕೆ ಈ ಒಂದು ಘಟನೆಯನ್ನು ನೋಡಿದ್ರೆ ಇನ್ನೂ ಹೆಚ್ಚಿನ ಒಂದು ಭದ್ರತೆ ಕಲ್ಪಿಸಬೇಕಾಗುತ್ತೆ. CCTV ಒಂದು ಹಂತಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿರುವಂತ CCTV ಕ್ಯಾಮ್ರಾಗಳೇ ವರ್ಕ್ ಆಗ್ತಿಲ್ಲ ಅನ್ನೋ ಒಂದು ಮಾಹಿತಿ ಬಂದಿತ್ತು. ಆ CCTV ವರ್ಕ್ ಆಗ್ತಿಲ್ಲ ಅಂತ ಸುದ್ದಿ ಕೇಳಿದ ತಕ್ಷಣ ಆ ತಾಯಿ ಗಳಗಳನ್ನ ಹೇಳ್ತಾ ಇದ್ಲು. ಯಾಕಂದ್ರೆ ಮಗು ಸಿಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಆ ತಾಯಿ ಬಂದು ನಿಂತಿದ್ಲು. ಹೀಗಾಗಿ ಸದ್ಯಕ್ಕೆ ಏನಂದ್ರೆ ಮಗು ಸಿಕ್ಕಿದೆ, ಆ ತಾಯಿ ಕೂಡ ನಿರಾಳರಾಗಿದ್ದಾರೆ, ಸಂತಸಗೊಂಡಿದ್ದಾರೆ. ಕುಟುಂಬಸ್ಥರು ಏನು ಓಕೆ, ಧನ್ಯವಾದ ಅಶೋಕ್ ಡೀಟೇಲ್ಸ್ಗೆ. ಇದೀಗ ಮಹಬೂಬಿ ಅಂದರೆ ಮಗುವನ್ನು ಕಳ್ಕೊಂಡಿದ್ರಲ್ಲ, ಅವರ ಪತಿ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಿಮಗೆ? ಬಂದೇ ನಮಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕರೆ ಕಟ್ಟಾಗಿದೆ. ಓಕೆ, ಈಗ ಜಿಲ್ಲಾಸ್ಪತ್ರೆಯಲ್ಲಿ ಈ ಪ್ರಮಾಣದಲ್ಲಿ ಗೊಂದಲ ಗೋಜಲಾಗುತ್ತೆ, ಎಡವಟ್ಟಾಗುತ್ತೆ ಅಂದ್ರೆ ಕಾರಣ ಯಾರೋ ಬರ್ತಾರೆ, ಹಸುಗೂಸನ್ನ ತಾಯಿ ಮಡ್ಲಲ್ಲಿದ್ದಂತಹ ಮಗುವನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಈ ಪ್ರಮಾಣದಲ್ಲಿ ಎಡವಟ್ಟ? ಜಿಲ್ಲಾಸ್ಪತ್ರೆ ಏನು ಉತ್ತರ ಕೊಡುತ್ತೆ? ಯಾವ ನಂಬಿಕೆ ಇಟ್ಟು ನಾಳೆ ದಿನ ಪೇಷಂಟ್ಗಳು ಆಸ್ಪತ್ರೆಗೆ ಬರ್ತಾರೆ?